ಸೊ ಅಬೌಟ್ ಭೀಮ್ಜಿ ರಾಮ್ಜಿ ಅಂಬೇಡ್ಕರ್ ಅವ್ರು ಹುಟ್ಟಿದ್ದು 14th April 1891ನಲ್ಲಿ. ಆ್ಯಂಡ್ ಅವರು ಇಂಡಿಯನ್ ಜೂರಿಸ್ಟ್ ಆಗಿದ್ದರು, ಎಕನಾಮಿಕ್ಸ್ಟ್ ಆಗಿದ್ದರು, ಸೋಷಲ್ ರಿಫಾರ್ಮರ್ ಆ್ಯಂಡ್ ಪೊಲಿಟಿಕಲ್ ಲೀಡರ್ ಆಗಿದ್ದರು. ಅವ್ರ ತಂದೆ ರಾಮ್ಜಿ ಮನೋಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ಸಕ್ಪಾಲ್. ಅವ್ರ ತಂದೆ ಬ್ರಿಟಿಷ್ ಆರ್ಮಿಲಿ ಸರ್ವ್ ಮಾಡಿದರು. ಮತ್ತು ಅವರು ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡ್ರಾಫ್ಟ್ ಮಾಡೋದ್ರಲ್ಲಿ ಅವರು ಹೆಡ್ ಆಗಿದ್ದರು. ಮತ್ತು ಅವರು ಜಸ್ಟಿಸ್ ಆ್ಯಂಡ್ ಲಾ ಮಿನಿಸ್ಟರ್ ಆಗಿದ್ದರು ಫಸ್ಟ್ ಕ್ಯಾಬಿನೆಟ್ ಆಫ್ ಜವಾಹರ್ಲಾಲ್ ನೆಹರು ಇದರಲ್ಲಿ. ಆ್ಯಂಡ್ ಭಾರತ ರತ್ನ ಅವಾರ್ಡ್ ಮಾಡಿದರು ಅವ್ರಿಗೆ 1990ಯಲ್ಲಿ. ಮತ್ತು ಎಲಿಮೆಂಟ್ರಿ ಎಜುಕೇಷನ್ 1902 ಮಾಡಿದರು ಸತಾರ ಮಧ್ಯಪ್ರದೇಶದಲ್ಲಿ. ಮತ್ತು ಎಲ್ಫಿನ್ ಸ್ಟೋನ್ ಕಾಲೇಜ್ ಬಾಂಬೆಯಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿದರು. ಕೊಲಂಬಿಯಾ ಯೂನಿವರ್ಸಿಟಿ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿದರು. ಅದಾದಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಸ್ಟರ್ಸ್ ಇನ್ ಸೈನ್ಸ್, ಮತ್ತು ಗ್ರೇಸ್ ಇನ್ ಬ್ಯಾರಿಸ್ಟರ್ ಇನ್ ಲಾ ಇದೆಲ್ಲ ಮಾಡಿದರು. ಮತ್ತು ಏನು ಮಾಡಿದ್ರು, ಅವರು ಸ್ಟಡಿಡ್ ಎಕನಾಮಿಕ್ಸ್ ಮತ್ತು ಲಾ ಸೋಷಾಲಜಿಲಿ ಓದಿದರು. ಮತ್ತು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಅದರ್ ಕಂಟ್ರೀಸಲ್ಲಿ. ಸೊ ಅವ್ರ ಸಿಚುವೇಶನ್ ಹೇಗಿತ್ತು ಅಂತಂದರೆ, ಅವ್ರಿಗೆ ನೋ ಪ್ಯೂರ್ ನೋ ವಾಟರ್ ಆ್ಯಂಡ್ ಹಿ ವಾಸ್ ರಿಕ್ವೈರ್ಡ್ ಟು ಸಿಟ್ ಆನ್ ಗನಿ ಸ್ಯಾಕ್ ವಿಚ್ ಹಿ ಹ್ಯಾಡ್ ಟೇಕನ್ ಫ್ರಮ್ ಹೋಮ್. ಅವರು ಮನೆಯಿಂದ ತೊಗೊಂಡಂಥ ಗೋಣಿ ಚೀಲದ ಮೇಲೆ ಕೂತ್ಕೊಂಡು ಓದ್ಕೊಂಡು ಬರ್ತಾಯಿದ್ರು. ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ತು ಯಾರ ಕಡೆಯಿಂದ? ಮಹಾರಾಜ ಆಫ್ ಬರೋಡಾ ಕಡೆಯಿಂದ. ಮತ್ತು 3 years ಸ್ಕಾಲರ್ಶಿಪ್ ಸಿಕ್ತು ಅವ್ರಿಗೆ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ ಸಿಟಿಲಿ. ಮತ್ತು ಅವ್ರು ಎಜುಕೇಟೆಡ್ ಯಾವುದರಿಂದ ಎಜುಕೇಟೆಡ್ ಅದು ಅಂದರೆ ಬೈ ದ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಬರೋಡಾ. ಯಾಕೆ ಅಂತಂದರೆ ಅವರು ಅದಾದಮೇಲೆ ಅದಕ್ಕೆ ಸರ್ವ್ ಮಾಡೋದಿತ್ತು. ಮತ್ತು ಅದಾದಮೇಲೆ ಮಿಲಿಟ್ರಿ ಸೆಕ್ರೆಟ್ರಿ ಆದರು ಅವರು ಗಾಯಕ್ವಾಡಲ್ಲಿ. ಆದರೆ ಸ್ವಲ್ಪ ದಿನಕ್ಕೆ ಅವರು ಕ್ವಿಟ್ ಮಾಡಿದ್ರು ಅಲ್ಲಿ. ಮತ್ತು ಈ ಇನ್ಸಿಡೆಂಟ್ನ ಅವರು ವೇಟಿಂಗ್ ಫಾರ್ ವೀಸಾ ಅಂತ ಬಯೋಗ್ರಫಿಲಿ ವೇಟಿಂಗ್ ಫಾರ್ ವೀಸಾ ಅನ್ನೋ ಆಟೋಬಯೋಗ್ರಫಿಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಮಹಾ ಮೂಮೆಂಟ್ ಇಟ್ ಕನ್ಸಿಸ್ಟ್ ಆಫ್ ಅ ಮೂಮೆಂಟ್ ಇನ್ 1954 ಆ್ಯಂಡ್ ಇಟ್ ವಾಸ್ ಲೆಡ್ ಬೈ B.R. Ambedkar ಟು ಅಪ್ಲಿಫ್ಟ್ ದ ಡಿಪ್ರೆಸ್ಡ್ ಕ್ಲಾಸಸ್ to abolish untouchability. So the rights included use of public tanks ಯೂಸ್ ಏನೇನು ರೈಟ್ಸ್ ಬೇಕು ಅಂದರೆ ಪಬ್ಲಿಕ್ ಟ್ಯಾಂಕ್ಸ್ ಯೂಸ್ ಮಾಡೋಕ್ಕೆ ಬಿಡಬೇಕು, ಟೆಂಪಲ್ ಒಳಗೆ ಹೋಗೋಕ್ಕೆ ಬಿಡಬೇಕು, ಮತ್ತು ಎಜುಕೇಷನಲ್ ರೈಟ್ಸ್ ಕೊಡಬೇಕು, ಮತ್ತು ಆಕ್ಯುಪೇಷನಲ್ ರೈಟ್ಸ್ ಕೊಡಬೇಕು. ಇದನ್ನೆಲ್ಲ ಕೇಳಿ ಮಹಾನ್ ಮೂಮೆಂಟ್ ಮಾಡಿದರು. ಮತ್ತು 20th March ದಲಿತ್ ಹಿಸ್ಟ್ರಿಲಿ ಮಹತ್ ಸತ್ಯಾಗ್ರಹ ಅನ್ನೋದನ್ನ ಲೀಡ್ ಮಾಡಿದ್ರು. ಯಾರು ಅಂದರೆ ಡಾಕ್ಟರ್ ಅಂಬೇಡ್ಕರ್. ಮತ್ತು ಇದಲ್ದಿರ ಸತ್ಯಾಗ್ರಹ ಏನಕ್ಕೆ ಮೇನ್ಲಿ ಮಾಡಿದ್ರು ಅಂತಂದರೆ ಅನ್ಟಚಬಲ್ಸ್ನ ಪಬ್ಲಿಕ್ ಟ್ಯಾಂಕ್ ಯೂಸ್ ಮಾಡೋಕ್ಕೆ ಬಿಡಬೇಕು ಅನ್ನೋದಕ್ಕೋಸ್ಕರ. ಮತ್ತು ಅವರು ಮನುಸ್ಮೃತಿ ಅನ್ನೋ ಹೋಲಿ ಬುಕ್ನ ಬರ್ನ್ ಮಾಡಿದರು. ಯಾಕೆ ಅಂತಂದರೆ ಅದು ಬುಕ್ಸ್ನ ಹೋಲಿಯಾಗಿ ಕನ್ಸಿಡರ್ ಮಾಡೋದು ತಪ್ಪು ಅಂತ ಅವ್ರು ಭಾವಿಸಿದ್ರು. ಅದನ್ನು ಮನುಸ್ಮೃತಿ ದಹನ್ ದಿವಸ್ ಅನ್ನೋದನ್ನ ಸೆಲೆಬ್ರೇಟ್ ಮಾಡ್ತಾರೆ. 14th October 1956 ಅವರು ಬುದ್ಧಿಸಮ್ ಕನ್ವರ್ಟ್ ಮಾಡಿದ್ರು ತುಂಬ ಜನನ, ಕ್ಲೋಸ್ ಟು 365,000 ಪೀಪಲ್ನ. ಮತ್ತು ಅವ್ರು 3 ರೌಂಡ್ ಟೇಬಲ್ ಕಾನ್ಫರೆನ್ಸಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಮತ್ತು ಅವ್ರು ಪೂನಾ ಪ್ಯಾಕ್ಟ್ನ ಸೈನ್ ಮಾಡಿದ್ರು ಗಾಂಧಿ ಜೊತೆಯಲ್ಲಿ. ಅದರ ಐಡಿಯಾ ಏನು ಅಂತಂದರೆ ಡಿಪ್ರೆಸ್ಡ್ ಕ್ಲಾಸ್ಗೆ ಸೆಪ್ರೇಟ್ ಎಲೆಕ್ಟ್ರೇಟ್ ಇರಬೇಕು ಅನ್ನೋ ಐಡಿಯಾ ಇತ್ತು. ಸೊ ಅದನ್ನು ಸೈನ್ ಮಾಡಿದ್ರು. ಅಂದರೆ ಆ ಐಡಿಯಾನ ಅಬ್ಯಾಂಡನ್ ಮಾಡೋಕ್ಕೆ ಸೈನ್ ಮಾಡಿದ್ರು. ಆ್ಯಂಡ್ ಅವರು ಚೇರ್ಮನ್ ಆಗಿದ್ದರು ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ರಿಮೆಂಬರ್ ಆ್ಯಸ್ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 1947 ಡಾಕ್ಟರ್ B.R. ಅಂಬೇಡ್ಕರ್ ಬಿಕೇಮ್ ದ ಮಿನಿಸ್ಟರ್ ಆಫ್ ಲಾ. ಮಿನಿಸ್ಟರ್ ಆಫ್ ಲಾ ಆದರು ಫಸ್ಟ್ ಕ್ಯಾಬಿನೆಟ್ ಆಫ್ ಇಂಡಿಯಾಲಿ. ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಸಬಾಲ್ಟರ್ನ್ ಪರ್ಸ್ಪೆಕ್ಟಿವ್ ಅಂದರೆ ಏನು ಅಂತ ನೋಡೋಣ. ಸೊ ದ ಪಾಯಿಂಟ್ಸ್ ವೈಸ್ ಮಹಾರ್ ಮೂಮೆಂಟಲ್ಲಿ ಇದೆಲ್ಲ ಬರುತ್ತೆ. ಸಬಾಲ್ಟರ್ನ್ ಪರ್ಸ್ಪೆಕ್ಟಿವಲ್ಲಿ ಏನು ಅಂತಂದರೆ ಅವ್ರ ಮೇಜರ್ ಪರ್ಸ್ಪೆಕ್ಟಿವ್ ಮೇನ್ ಅಡ್ವೊಕೇಟ್ ಆಗಿದ್ರು ಸಬಾಲ್ಟರ್ನ್ ಪರ್ಸ್ಪೆಕ್ಟಿವ್ಗೆ. ಈ ಪರ್ಸ್ಪೆಕ್ಟಿವ್ ಪ್ರಕಾರ ಏನು ಅಂತಂದರೆ ಸೊಸೈಟಿನ ಜನರನ್ನ ಲೆನ್ಸಿಂದ ನೋಡೋದು ಇಂಪಾರ್ಟೆಂಟ್ ಆಗಿತ್ತು. ಜನರನ್ನ ಲೆನ್ಸಿಂದ ನೋಡಿದಾಗ ಸಬಾರ್ಡಿನೇಟ್ ಪರ್ಸ್ಪೆಕ್ಟಿವ್ ಅನ್ನೋದು ಇಟ್ ವಾಸ್ ಬೇಸ್ಡ್ ಆನ್ ಕಾಸ್ಟ್, ಕ್ಲಾಸ್, ಏಜ್, ಜೆಂಡರ್, ಕ್ಲಾಸ್ ಅದೆಲ್ಲ. ಮತ್ತು ಈ ಟರ್ಮ್ ಸಬಾಲ್ಟರ್ನ್ ಅಂತಂದರೆ ಇದು ವಿಷನ್ ಫ್ರಮ್ ಬಾಟಮ್ ಆಫ್ ದ ಸಿಟಿ ಆಗಿತ್ತು. ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ
ಇದು ಮೂರು ಬಗ್ಗೆನೂ ಹೇಳಬೇಕು. ನೆಕ್ಸ್ಟ್ ಪಾಯಿಂಟ್ ಅದು. ಸೊ ಅವರು ಹೊಸ ವಿಷನ್ ಏನಾಗಿ ಹೊಸ ಸೋಷಿಯಲ್ ಆರ್ಡರ್ಗೆ ಫ್ರೆಂಚ್ ರೆವಲ್ಯೂಷನಲ್ಲಿ ಯೂಸ್ ಮಾಡೋಂಥ 3 ವರ್ಡ್ಸು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅನ್ನೋದನ್ನ ಯೂಸ್ ಮಾಡ್ತಾಯಿದ್ರು. ಅವ್ರೇನು ಬಿಲೀವ್ ಮಾಡ್ತಾಯಿದ್ರು, ಇದು ಬರೀ ಸ್ಲೋಗನ್ಸ್ ಅಲ್ಲ ಕ್ಯಾಸ್ಟ್ ಫೈಟ್ ಮಾಡೋಕ್ಕೆ ಅಂತ. ಹಿ ಥಾಟ್ ಇವೆಲ್ಲ ಎಥಿಕಲ್ ಪ್ರಾಬ್ಲಮ್ಸ್ ಫಾರ್ ಅ ಗುಡ್ ಸೊಸೈಟಿ. ಮತ್ತು ಏನು ಬಿಲೀವ್ ಮಾಡ್ತಾಯಿದ್ರು ಅಂದರೆ ಈ ಪ್ರಿನ್ಸಿಪಲ್ ಯೂಸ್ಫುಲ್ಲು. ಯಾಕೆ ಅಂದರೆ ಇದು ರಿಲೇಟ್ ಆಗುತ್ತೆ ಫಾರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಸೊಸೈಟಿ. Educate, agitate and organize. So educate, agitate, organize. Bhimrao Ramji Ambedkar gave principles to govern Dalit movement. ಇವ್ರು ಅಂಬೇಡ್ಕರ್ ಏನು ಮಾಡಿದ್ರು, 3 ಪ್ರಿನ್ಸಿಪಲ್ ಕೊಟ್ಟರು ದಲಿತ್ ಮೂಮೆಂಟ್ಗೆ. ಏನು ಅಂತಂದರೆ ಎಜುಕೇಟ್ ಅಂದರೆ ಬೇರೆಯವ್ರಿಗೆ ಹೇಳ್ಕೊಡೋದು. ಏನಂತಂದರೆ ಒಂದು ವಿಷಯ ಹೇಗೆ ಮಾಡೋದು ಅಥವಾ ಹೇಗೆ ಮಾಡೋದು ಯಾವ ಒಂದು ವಿಷಯ ಏನು ಅಥವಾ ಅದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಎಜುಕೇಟ್ ಮಾಡೋದು. ಮತ್ತು ಆ್ಯಜಿಟೇಟ್ ಅಂದರೆ ಏನು ಅಂತಂದರೆ ಫೋರ್ಸ್ಫುಲಿ ಪಬ್ಲಿಕ್ ಆರ್ಡರಲ್ಲಿ ಫೋರ್ಸ್ಫುಲಿ ಆರ್ಗ್ಯೂ ಮಾಡೋದು. ಮತ್ತು ಟು ಅಚೀವ್ ಅ ಪರ್ಟಿಕ್ಯುಲರ್ ಚೇಂಜ್, ಆಯಿತಾ. ಮತ್ತು ಆರ್ಗನೈಸ್ ಆ್ಯಂಡ್ ಪ್ಲ್ಯಾನ್ ಆ್ಯನ್ ಈವೆಂಟ್ ಆರ್ ಆ್ಯಕ್ಟಿವಿಟಿ. ಸೊ ಫೀಚರ್ಸ್ ಆಫ್ ಕಾಸ್ಟ್ ಏನು ಅಂತಂದರೆ ಗ್ರೇಡೆಡ್ ಇನ್ಈಕ್ವಾಲಿಟಿ. ಈ 4 ಕ್ಲಾಸಸ್ ಆರ್ ನಾಟ್ ಓನ್ಲಿ ಫ್ರಮ್ ಡಿಫ್ರೆಂಟ್ ಬಟ್ ಆಲ್ಸೋ ಅನ್ಈಕ್ವಲ್ ಇನ್ ಸ್ಟೇಟಸ್. ಒನ್ ಸ್ಟ್ಯಾಂಡ್ಸ್ ಅಬೌವ್ ದ ಅದರ್. ಸೊ ಈ ಫೀಚರ್ಸ್ ಆಫ್ ಕಾಸ್ಟ್ ಏನು ಅಂತಂದರೆ ಆರ್ ನಾಟ್ ಓನ್ಲಿ ಡಿಫ್ರೆಂಟ್ ಬಟ್ ಆಲ್ಸೋ ಅನ್ಈಕ್ವಲ್ ಇನ್ ಸ್ಟೇಟಸ್. ಗ್ರೇಡೆಡ್ ಆಕ್ಯುಪೇಷನ್ ಏನು ಅಂತಂದರೆ ಪ್ರಿಸ್ಕ್ರೈಬ್ ಗ್ರೇಡೆಡ್ ಆಕ್ಯುಪೇಷನ್ ದಟ್ ಆರ್ ಇನ್ಹೆರಿಟೆಡ್ ಫ್ರಮ್ ಫಾದರ್ ಟು ಸನ್. ಸೊ ಗ್ರೇಡೆಡ್ ಇನ್ಈಕ್ವಾಲಿಟಿ ಅನ್ನೋದು ಇರಬಾರ್ದು. ಅಂದರೆ ಕಾಸ್ಟ್ ಪಾಸ್ ಆಗಬಾರ್ದು ಒಂದರಿಂದ ಇನ್ನೊಬ್ಬರಿಗೆ ಇನ್ಈಕ್ವಾಲಿಟಿ ಅನ್ನೋದು. ಮತ್ತು ಗ್ರೇಡೆಡ್ ಆಕ್ಯುಪೇಷನ್ ತಂದೆಯಿಂದ ಮಗನಿಗೆ ಅದೇ ಕೆಲಸ ಬರಬೇಕು ಅನ್ನೋದಿರಬಾರ್ದು. ಮತ್ತು ಕನ್ಫೈನ್ಮೆಂಟ್ ಆಫ್ ಇಂಟ್ರಾಕ್ಷನ್. ದೇರ್ ಇಸ್ ರೆಸ್ಟ್ರಿಕ್ಷನ್ ಇನ್ ಇಂಟರ್ ಡೈನಿಂಗ್ ಆ್ಯಂಡ್ ಇಂಟರ್ ಮ್ಯಾರೇಜಸ್ ನಲ್ಲಿ ಏನಿತ್ತು ರೆಸ್ಟ್ರಿಕ್ಷನ್ ಇತ್ತು. ಇದೆಲ್ಲ ಫೀಚರ್ಸ್ ಆಫ್ ಕಾಸ್ಟ್ ಆಗುತ್ತೆ. ಸೊ ಗ್ರೇಡೆಡ್ ಇನ್ಈಕ್ವಾಲಿಟಿ ಬಗ್ಗೆ ಅವ್ರು ಏನು ಹೇಳಿದ್ರು ಅಂತಂದರೆ ಅವರು ಇನ್ಈಕ್ವಾಲಿಟಿ ಮತ್ತು ಗ್ರೇಡೆಡ್ ಇನ್ಈಕ್ವಾಲಿಟಿ ಬಗ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರು. ಗ್ರೇಡೆಡ್ ಇನ್ಈಕ್ವಾಲಿಟಿ ಈಸ್ ಎಂಟೈರ್ಲಿ ಫೌಂಡ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಆ್ಯಂಡ್ ಇಸ್ ಅ ಪ್ರಾಡಕ್ಟ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಗ್ರೇಡೆಡ್ ಇನ್ಈಕ್ವಾಲಿಟಿ ಡಿವೈಡ್ಸ್ ದ ಸಫರರ್ ದೆಮ್ಸೆಲ್ಸ್ ಬೇಸ್ಡ್ ಆನ್ ಅನ್ಈಕ್ವಲ್ ಬರ್ಡನ್ ಆ್ಯಂಡ್ ಬೆನಿಫಿಟ್ಸ್. ಮತ್ತು ಅವರು ವರ್ಣ ಥಿಯರಿನ ಇಂಟರ್ಪ್ರಿಟ್ ಮಾಡಿದ್ರು. ಏನು ಅಂತಂದರೆ 4 ವರ್ಣ ಇದೆ ಹಿಂದೂ ಆರ್ಡ್ರಲ್ಲಿ. ಮತ್ತು ಇದು ಪ್ರೈಮರಲ್ಲಿ ಬೇಸ್ಡ್ ಆನ್ ವರ್ಣ ಒಬ್ಬ ಪರ್ಸನ್ಗೆ ರಿಲೇಟ್ ಆಗಿರೋವಂಥದ್ದಲ್ಲ. ಬಿಕಾಸ್ ಆಫ್ ದಿಸ್ ಡಿವಿಷನ್ ಆಫ್ ಲೇಬರ್ ದ ಸೋಷಿಯಲ್ ಆರ್ಡರ್ ಹ್ಯಾಸ್ ಫೇಲ್ ಟು uphold liberty, equality and fraternity, 3 essentials of social order ಅಂತ ಹೇಳಿದ್ರು. ಮತ್ತು he emphasized on his annihilation of caste that the Smriti Shastra was not an embodiment of religion but a system of rules to deprive the untouchables even of the basic need and deny the equal status and society. ಅಂದರೆ ಅವ್ರು ಇನ್ಹೆಲೇಷನ್ ಆಫ್ ಕಾಸ್ಟ್ ಮೇಲೆ ಎಂಫಸೈಸ್ ಮಾಡಿದ್ರು. ಮತ್ತು ಅವ್ರು ಏನು ಹೇಳಿದ್ರು ಅಂದರೆ ಸ್ಮೃತಿ ಶಾಸ್ತ್ರ ಇದು ಎಂಬಾಡಿಮೆಂಟ್ ಆಫ್ ರಿಲಿಜನ್ ಅಲ್ಲ. ಅಂದರೆ ಈ ಸಿಸ್ಟಮಿಂದ ಏನಾಗ್ತಾಯಿತ್ತು, ಅನ್ಟಚಬಲ್ಸ್ಗೆ ಇನ್ನೂ ತುಂಬ ಅನ್ಯಾಯ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಅವ್ರು ಎಂಫಸೈಸ್ ಮಾಡಿದರು. ಮತ್ತು ಈ ಓನ್ಲಿ ವೇ ಇದನ್ನು ನಾವು ಅನ್ಹಿಲೇಟ್ ಮಾಡಬೇಕು ಅಂತಂದರೆ ನಾವು ಶಾಸ್ತ್ರನ ಯಾವಾಗ ಡಿಸ್ಟ್ರಾಯ್ ಮಾಡ್ತೀವೋ ಆವಾಗಲೇ ನಾವು ಅದನ್ನು ಅನ್ಹಿಲೇಟ್ ಮಾಡೋಕ್ಕೆ ಸಾಧ್ಯ. ಮತ್ತು ಹಿಂದೂ ರಿಲಿಜನ್ಸಲ್ಲಿ ರಿಫಾರ್ಮ್ಸ್ ಮಾಡಬೇಕು ಅಂತ ಅವರು ಹೇಳಿದ್ರು. ಮತ್ತು ಭೀಮ್ರಾವ್ ಅಂಬೇಡ್ಕರ್ ಆ ರಿಫಾರ್ಮ್ಸ್ ಮಾಡಬೇಕು ಅಂದರೆ ಏನೆಲ್ಲ ಫೌಂಡ್ ಮಾಡಬೇಕು ಅಂತಂದರೆ ಒಂದೇ ಒಂದು ಸ್ಟ್ಯಾಂಡರ್ಡ್ ಬುಕ್ ಇರಬೇಕು ಹಿಂದೂ ರಿಲಿಜನ್ನಲ್ಲಿ. ಅದನ್ನು ಎಲ್ಲ ಹಿಂದೂಸು ಎಕ್ಸೆಪ್ಟ್ ಮಾಡಬೇಕು. ಎವ್ರಿ ಪರ್ಸನ್ ಹೂ ಪ್ರೊಫೆಸಸ್ ಹಿಂದೂ ಮತ್ತು ಮಸ್ಟ್ ಬಿ ಯಾರೆಲ್ಲ ಹಿಂದೂನ ಪ್ರೊಫೆಸ್ ಮಾಡ್ತಾರೋ ಅವರೆಲ್ಲ ಪ್ರೀಸ್ಟ್ ಆಗೋಕ್ಕೆ ಅರ್ಹರಾಗಿರಬೇಕು. ಮತ್ತು ದ ಪರ್ಸನ್ ಹೂ officiates as a priest without the permission shouldn't be penalized. ಯಾರು ಪ್ರೀಸ್ಟ್ ಆಗಿ ಒಫಿಷಿಯೇಟ್ ಆಗ್ತಾನೆ ವಿತೌಟ್ ಸ್ಟೇಟ್ ಪರ್ಮಿಷನ್ ಅವ್ರನ್ನ ಪೀನಲೈಸ್ ಮಾಡಬೇಕು. ಮತ್ತು ದ ಪ್ರೀಸ್ಟ್ ಶುಡ್ ಬಿ ದ ಸರ್ವೆಂಟ್. ಆ ಪ್ರೀಸ್ಟ್ ಅನ್ನೋನು ಸ್ಟೇಟ್ನ ಸರ್ವೆಂಟ್ ಆಗಿರಬೇಕು. ಮತ್ತು ಎಷ್ಟು ಜನ ಪ್ರೀಸ್ಟ್ ಇರ್ತಾರೆ ಅವ್ರನ್ನ ಲಿಮಿಟ್ ಮಾಡಬೇಕು ಲಾ ಪ್ರಕಾರ. ಮತ್ತು ಅದನ್ನು ಸ್ಟೇಟ್ ರಿಕ್ವೈರ್ಮೆಂಟ್ ಪ್ರಕಾರ ಅಪಾಯಿಂಟ್ ಮಾಡಬೇಕು. ಅವ್ರ ಕಾಂಟ್ರಿಬ್ಯೂಷನ್ಸ್ ಏನಂತಂದರೆ ಕಾಸ್ಟ್ ಇನ್ ಇಂಡಿಯಾ who and where the Shudras, annihilation of caste, the untouchables, who are they and why they become untouchables. So in Delhi conclusion, Ambedkar talked about his exploitation of untouchables or the Dalits, but this exploitation is not always the social dimension. There are other sources of exploitation like economic exploitation, cultural exploitation also, which results in marginalization of the Dalits. While he acknowledged the possibility of diverse religious and moral standpoints that were responsible, he did not see them as equally
predisposed towards the freedom, equality, and fraternity reservation for SC as a tool to bring as equality can never be the solution for empowerment of the Dalits. This is about B.R. Ambedkar.